ಕಿತ್ತೂರು ಠಾಣೆ ಎಲ್ಲ ಅಂಕಲ್ಗಿ ಠಾಣೆ ಕರ್ಕೊಂಡೋದ್ರು. ಅಷ್ಟೊತ್ತಿಗೆ ಬೆಳಕು ಹರಿದಿತ್ತು. ಅದನ್ನು ಮಧ್ಯದಲ್ಲಿ ಕಾಡಿಂದು ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇನ್ನೊಂದಷ್ಟು ಕಾಡಿನ ದಾರಿ ಎಲ್ಲ ಬಿಟ್ಟು ಅಂಕಲ್ಗಿ ಠಾಣೆ ಕರ್ಕೊಂಡೋದ್ರು. ನಾನು ಟಾಯ್ಲೆಟಿಗೆ ಹೋಗಬೇಕು ಅಂತ ಹೇಳಿದ ಕಾರಣಕ್ಕೆ ಅಲ್ಲಿ ಟಾಯ್ಲೆಟಿಗೆ ಹೋದೆ. ಹೊಟ್ಟೆ ನೋವು ಬರ್ತಾಯಿತ್ತು, ರಾತ್ರಿ ಊಟ ಇರಲಿಲ್ಲ. ಬಿಸಿನೀರು ತರಿಸ್ಕೊಂಡು ಕುಡಿದೆ. ಆಗ ಏನಾರು ತಿನ್ನಿ ಸರ್ ಅಂತ ಹೇಳಿದರು. ನಾನು ತಿನ್ನಲ್ಲ ಅಂದೆ. ಏನಾರು ತಿನ್ನಿ ಸರ್ ಅಂತ ಒಬ್ಬರು ರಿಕ್ವೆಸ್ಟ್ ಮಾಡಿ, ಸರ್ ನಮ್ಮ ಕರ್ಮದ್ದು ಸರ್, ನಮ್ಮ ಜೀವನ ನಮ್ಮ ಕರ್ಮದ ಜೀವನ ಸರ್, ನಾವು ಅತ್ಲೆಗೂ ಸಾಯ್ಬೇಕು ಇತ್ಲೆಗೂ ಸಾಯ್ಬೇಕು ಸರ್. ನಾವು ಹಿರಿಯ ಅಧಿಕಾರಿಗಳಿಗೆಲ್ಲ ಹೇಳಿದು ಸರ್, ಇದೆಲ್ಲ ಮಾಡೋದು ಬೇಡ ಸರ್, ನಮಗೆ ಅತಿರೇಕಕ್ಕೆ ಹೋಗುತ್ತೆ, ಬೇಡ ಸರ್ ಅಂದು ಸರ್. ಕೇಳಲಿಲ್ಲ ಸರ್, ಸಾರಿ ಸರ್, ತಪ್ಪು ತಿಳ್ಕೊಬೇಡಿ ಸರ್ ನಮ್ಮ ಮೇಲೆ ಅಂತ ಇದನ್ನು ಮಾಡಿದ್ರು. ನಾನು ಈಗೇನು ಉತ್ತರ ಕೊಡಲ್ಲ, ಎಲ್ಲಿ ಹೇಳಬೇಕು ಅದನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದೆ. ಆಮೇಲೆ ಅಂಸಂಖ್ಯೆ ಆಗ್ತಿತ್ತು ನನಗೆ. ಆಗ ನಾನು ಯೋಚನೆ ಮಾಡಿ, ಈಗ ಇಡ್ಲಿ ತಿಂದರೂ ಸಮಸ್ಯೆ ಆಗ್ಬೋದು ಅಂಥೇಳಿ ಒಂದು ಸೀಬೆಹಣ್ಣು ತರಿಸ್ಕೊಡ್ತೀರಾ ಅಂತ ಕೇಳಿದೆ. ಒಂದು ಸೀಬೆಹಣ್ಣು ತರಿಸ್ಕೊಂಡು ಒಂದು ಸೀಬೆಹಣ್ಣು ತಿಂದೆ. ಸೀಬೆಹಣ್ಣು ತಿಂದು ಅಲ್ಲಿಂದ ಮತ್ತೆ ಕರ್ಕೊಂಡು ಅಲ್ಲಿಂದ ನೇರವಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಒಂದು PSCಗೆ. ಡಾಕ್ಟ್ರಿಗೆ ಎಲ್ಲೆಲ್ಲಿ ಪೆಟ್ಟು ಬಿದ್ದಿದೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಲಿ BP ಚೆಕ್ ಮಾಡಿದ್ರು. BP ಸ್ವಲ್ಪ ಜಾಸ್ತಿ ಇತ್ತು. ನನಗೆ ಯಾವತ್ತೂ BP ಇರಲ್ಲ, ನಾರ್ಮಲ್ BP, ಅವತ್ತು ಜಾಸ್ತಿ ಇತ್ತು. ಆಮೇಲೆ ಪೆಟ್ಟು ಬಿದ್ದಿರೋದು ಏನೇನೆಲ್ಲ ಕೇಳಿ ಅವ್ರಿಗೆ ಹೇಳಿದರು. ತಕ್ಷಣ ನೀವೊಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಚೆಸ್ಟ್ ಪೇಯ್ನು ಅಂತಿದ್ದಾರೆ, ಲಿವರ್ ಒಳಗಡೆ ಮೂಗೇಟು, ಹೊರಗಡೆ ಮೂಗೇಟು ಬಿದ್ದಿದೆ, ಒಳಗೇನಾಗಿದೆ ಗೊತ್ತಿಲ್ಲ, ಒಂದು ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಮಾಡಿಸಿ ಅಂತೇಳಿ ಅವ್ರು ಬರೆದು ಕೊಟ್ಟರು. ಅವ್ರು ಹೆಂಗೆ ಬರೆದು ಕೊಟ್ಟು ಹೇಳ್ತಿದ್ದಂಗೆ ಮತ್ತು ನನ್ನನ್ನು ಹೊರಗಡೆ ಕೂರಿಸಿ ಪೊಲೀಸ್ ಆಫೀಸರ್ಸೇ ಒಳಗೋದ್ರು. ಏನು ಮಾತಾಡಿದ್ರು ಡಾಕ್ಟರ್ ಹತ್ರ ಗೊತ್ತಿಲ್ಲ, ಏನು ಬರ್ಸ್ಕೊಂಡು ಫೈನಲ್ ರಿಪೋರ್ಟ್ ಕೊಟ್ಟರು ನಂಗೆ ಗೊತ್ತಿಲ್ಲ. ಆಮೇಲೆ ಕೋರ್ಟಿಗೆ ಕರ್ಕೊಂಡು ಬಂದರು. ಇಲ್ಲಿರೋದು ಈ ರೀತಿ ನಿಗೂಢವಾಗಿ ಯಾಕೆ ನಡ್ಕೊಂಡ್ರು? ನನಗೆ ಅನುಮಾನ ಇರೋದು ಏನೋ ಸಂಚು ನಡೆಸಿದ್ರು ಅಂತ ನನಗೆ ಅನುಮಾನ. ಕಬ್ಬಿನ ಗದ್ದೆ, ಕ್ರಷರು ಎಲ್ಲ ಕರ್ಕೊಂಡು ಹೋದಾಗ ಯಾರನ್ನೋ ಕರೆಸಿ ಹಲ್ಲೆ ಮಾಡಿಸುವ ಅಥವಾ ಗುಂಪು ಹೊಡೆದು ಸಾಯಿಸಿದೆ ಅಂತ ಸಾಯಿಸುವ ಉದ್ದೇಶ ಇತ್ತೇನೋ ಅಂತ ನನಗೆ ಅನುಮಾನ. ಯಾಕೆಂದರೆ ವಿಧಾನ ಪರಿಷತ್ತಿನ ಒಳಗೇನೆ ನಿನ್ನನ್ನು ನೋಡ್ಕೊಳ್ತೀವಿ, ಹೊರಗಡೆ ಬಾ ಅಂತ ಧಮಕಿ ಹಾಕಿ, ನಿನ್ನ ವಿಧಾನ ಮಂಡಲದ ಮೊಗಸಾಲಿನಲ್ಲೇ ನಿನ್ನ ಪೀಸ್ ಮಾಡಿ ಕಳಿಸ್ತೀವಿ ಅಂತ ಬೆದರಿಕೆ ಹಾಕಿ ಹಲ್ಲೆ ಮಾಡಿದರು. ಇದೆಲ್ಲ ನಡೆದಿದ್ದನ್ನು ನೋಡಿದಾಗ ನನಗೆ ಈ ಥರ ಯೋಚನೆಗಳು ಬರೋಕ್ಕೆ ಶುರುವಾಯಿತು. ಇದೆಲ್ಲ ಮಾಡೋಕ್ಕೇ ನಾನು ಹಿಂಗೆ ಕರ್ಕೊಂಡು ಬಂದಿರ್ಬೋದಾ? ಮಾಧ್ಯಮದಲ್ಲಿ ಬರದೇ ಇದ್ದರೆ ನನ್ನ ಗತಿ ಏನಾಗ್ತಿತ್ತು? ಕೇಶವ ಪ್ರಸಾದ್ ಬರದೇ ಇದ್ದರೆ ನನ್ನ ಗತಿ ಏನಾಗ್ತಿತ್ತು? ಅಲ್ಲಲ್ಲಿ ಸ್ಥಳೀಯ ಕಾರ್ಯಕರ್ತರು ಬರದೇ ಇದ್ದರೆ ನನ್ನ ಗತಿ ಏನಾಗ್ತಿತ್ತು ಅಂತ ನಾನು ಯೋಚನೆ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.